ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಮನೆಮಗ ರಮೇಶ್. ವೆಲ್ಕಮ್ ಟು ರಾಶ್ಮಿ ಚಾನಲ್. ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಅರಸಿ ಆಶೀರ್ವದಿಸಿ. ನಮ್ಮೂರ ಗೌಡ್ರು ಭಾಗ 1 ಸಂಚಿಕೆ 11. ಇತ್ತ ಕೆಂಚ ಚೆಲುವಿಯ ಸ್ಪರ್ಶದಿಂದ ಪುಳಕಿತಗೊಂಡು ಮೈಮರೆತು ಏಕಾಂತದಲ್ಲಿ ನಿದ್ರಿಸುತ್ತಿರುವಾಗ ತನ್ನ ಹೆಂಡತಿ ಸುಂದ್ರಿಯ ನೆನಪಾಗಿ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದಾನೆ. ಕೆಂಚ ಹೇಳ್ತಾನೆ, ಚೆಲುವಿ, ಒಂದು ಮಾತು ಹೇಳಿದರೆ ಬೇಜಾರಾಗೋದಿಲ್ಲ ತಾನೆ? ಅದಕ್ಕೆ ಚೆಲುವಿ, ಇಲ್ಲ ಹೇಳು, ನೀನೇ ನನ್ನ ಮನದ ರಸ, ನಿನ್ನ ಮಾತಿಗಿಲ್ಲ ಅನ್ನೋದುಂಟೆ? ಪ್ರಮಾಣ ಮಾಡಿ ಹೇಳು. ಆಗಲಿ. ನಿನ್ನ ಗಂಡ ರವಿಮಾಮನ ಜೊತೆ ಮಾತನಾಡಿದ್ದೇನೆ. ಅವನು ಈಗ ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಮೇಲಾಗಿ ನಿನ್ನನ್ನು ನಿನ್ನ ಮನೆಗೆ ಕರೆದೊಯ್ಯಲು ಒಪ್ಕೊಂಡಿದ್ದಾನೆ. ಕೆಂಚ, ಬುದ್ಧಿ ಇದೆಯಾ ನಿನಗೆ? ಹೌದು ಚೆಲ್ವಿ, ಹೆಂಡತಿಗೆ ಗಂಡನೇ ದೇವರು, ಆದರೆ ಗಂಡನಿಗೆ ಹೆಂಡತಿಯೇ ಸರ್ವಸ್ವ. ದಯವಿಟ್ಟು ನನ್ನ ಮಾತು ಕೇಳು, ಒಪ್ಪಿಕೋ ಚೆಲ್ವಿ. ಕೆಂಚನನ್ನು ಬಿಗಿದಪ್ಪಿ, ನಿನ್ನ ಬಿಟ್ಟು ನಾನು ಹೋಗಲ್ಲ ಕೆಂಚ. ನಿನ್ನ ಗಂಡ ನಿನ್ನ ಸರ್ವಸ್ವ, ನೀನು ಸುಂದ್ರಿಯ ಸರ್ವಸ್ವ. ದಯವಿಟ್ಟು ನನ್ನ ಮಾತು ಕೇಳು. ನೀನು ಒಪ್ಪಿದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ನೀನು ಒಪ್ಪದಿದ್ದರೆ ನಾನು ಇಲ್ಲೇ ಸಾಯ್ತೀನಿ ಅಷ್ಟೇ. ಆಗಲಿ, ಆದರೆ ಈ ಕಳಂಕ ಹೋಗುವುದೇ? ಕಳಂಕ ದೇಹಕ್ಕೆ ಚೆಲುವಿ, ಮನಸ್ಸಿಗಲ್ಲ. ನಿರ್ಮಲವಾದ ಮನಸ್ಸಿನಿಂದ ಹೋಗಿ ಬಾಳಿ ಬದುಕು. ರವಿಮಾಮ ಹರ್ಷದಿಂದ ತನ್ನ ಚೆಲುವಿ ಕಾಣಲು ಬರ್ತಾನೆ. ಅದಕ್ಕೆ ಚೆಲುವಿ ಕೇಳ್ತಾಳೆ, ಏಕೆ ಬಂದೆ? ನಿನ್ನ ನೋಡಲು, ಮಾತಾಡಲು, ನಿನ್ನ ಮನೆಗೆ ಕರೆದುಕೊಂಡು ಹೋಗಲು. ಚೆಲುವಿ ಅದಕ್ಕೆ, ಕೆಂಚನೇ ನನ್ನ ಸರ್ವಸ್ವ. ಅವನನ್ನು ಬಿಟ್ಟು ನಾನು ಎಂದಿಗೂ ಎಲ್ಲಿಗೂ ಬರೋದಿಲ್ಲ. ಸರಿಯಾಗಿದ್ರೆ ಸುಂದರಿಯ ಗತಿ? ಅವಳ ಚಿಂತೆ ಬಿಡು. ಆಕೆಗೆ ನನ್ನಾಗೆ ಕೆಂಚನೇ ಸರ್ವಸ್ವ. ನಾನು ಬಂದಿದ್ದು ನಿನ್ನ ಮಾತು ಕೇಳೋದಕ್ಕಲ್ಲ. ಬೇಡ ಬಿಡು, ಬಂದ ದಾರಿಗೆ ಸುಂಕ ಇಲ್ಲ ಎಂದು ಹೊರಟೋಗು. ಇದೇ ನಿನ್ನ ಕಡೆ ಮಾತಾ? ಹೌದು. ಸರಿ, ನೀನು ನನ್ನ ಹೆಣವನ್ನು ಬೇಕಾದರೂ ಊರಿಗೆ ಕಳಿಸು, ಆದರೆ ನಿನ್ನ ಹೊರತು ನಾನು ಎಲ್ಲೂ ಹೋಗೋದಿಲ್ಲ. ನಿನಗೆ 3 ದಿನಗಳ ಕಾಲಾವಕಾಶ ಅಷ್ಟೇ. ನಿನ್ನಿಷ್ಟ. ರವಿಮಾಮ ಸುಂದ್ರಿಯ ಮನೆ ಕಡೆ ಬಂದನು. ಯಾರು ನೀವು ಅಂತ ಸುಂದ್ರಿ ಕೇಳ್ತಾಳೆ. ಅವಾಗ ರವಿಮಾಮ, ನಾನು ಚೆಲುವಿಯ ಗಂಡ. ಓ, ಬನ್ನಿ ಒಳಗೆ. ಸರಿ, ಒಳಗೆ ಹೋಗ್ತಾನೆ. ಸುಂದರಿಯ ನಯ, ವಿನಯ, ಅವಳ ಸೌಂದರ್ಯ ರವಿಮಾಮನ ಕಣ್ಣು ಕುಕ್ಕುತ್ತೆ. ತನ್ನಲ್ಲೇ ಕೆಂಚನನ್ನು ಶಪಿಸಿ ಸುಂದರಿಯನ್ನು ಹಿಂಬಾಲಿಸಿ ನಡೀತಾನೆ. ಕುಳಿತುಕೊಳ್ಳಿ, ನಿಮ್ಮಂಥ ದೊಡ್ಡವರು ಮನೆಗೆ ಬರೋದು ನಮಗೆ ಸೌಭಾಗ್ಯವೇ ಸರಿ. ದೊಡ್ಡ ಮಾತು. ನಮ್ಮ ಮನೇಲಿ ನೀವು ಏನೂ ತಿನ್ನಲ್ಲ. ನಿಮ್ಮ ಮನೆಗೆ ಬಂದರೆ ನಮಗೆ ಏನೇನೋ ಕೊಡ್ತೀರಿ. ಕ್ಷಮಿಸಿ, ನಿಮ್ಮಲ್ಲಿ ಸಿಗುವ ತೃಪ್ತಿ ನಮಗೆ ಪರಮಾನಂದ್ರೆ. ಅಂದರೆ ಏನೂ ಇಲ್ಲ, ಅತಿಥಿ ಸತ್ಕಾರ ಭಾವನೆ ಚೆನ್ನಾಗಿದೆ ಎಂದೇ ಅಷ್ಟೇ. ತಗೊಳ್ಳಿ, ಈ ಬಾಳೆಹಣ್ಣು ತಿನ್ನಿ ಅಂಥೇಳಿ ಸುಂದ್ರಿ ರವಿಮಾಮನಿಗೆ ಬಾಳೆಹಣ್ಣು ಕೊಡ್ತಾನೆ. ಇವನು ಸುಂದ್ರಿಯನ್ನೇ ನೋಡುತ್ತಾ, ಬಾ ಕುಳಿತುಕೋ